ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಂಜಿತಾ. ಇದು ನಮ್ಮ ಊಟಿಯ ಡೇ 3. ಬನ್ನಿ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಬೆಳಗ್ಗೆನೇ ಎದ್ದು ಸ್ವಲ್ಪ ಹೊರಗಡೆ ಒಂದು ಸ್ವಲ್ಪ ವಾಕ್ ಮಾಡಿ ನಾವು ಹೊರಟ್ವಿ. ಆ್ಯಕ್ಚುಲಿ ಇವತ್ತು ನಮ್ಗೆ ಯಾವುದೇ ರೀತಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇರಲಿಲ್ಲ. ಏನಕ್ಕಂದರೆ ಎಲ್ಲನೂ ಹಿಂದಿನ ದಿನವೇ ಮುಗಿಸ್ಕೊಂಡು ಬಿಟ್ಟಿದ್ವಿ. ಸುಮ್ಮನೆ ಹೋಟೆಲಲ್ಲಿ ಕೂತ್ಕೋಬೇಕಲ್ಲ ಅಂತ ಸುಮ್ಮನೆ ನಾವು ಹೊರಟ್ವಿ ಹೊರಗಡೆ. ನಾವು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ, ಸೊ ಹಾಗಾಗಿ ಇಲ್ಲೇ ಎಳ್ನೀರು ನಿಲ್ಲಿಸ್ಕೊಂಡಿದ್ರು. ಸೊ ಎಳ್ನೀರು ಕುಡ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಎವ್ಲಾಂಚಿಗೆ ಹೋಗೋಣ ಅಂತ. ಹಿಂದಿನ ದಿನ ಅದು ಹೋಗಿರಲಿಲ್ಲ. ಆಮೇಲೆ ಶೂಟಿಂಗ್ ಪಾಯಿಂಟ್ ಅಂತ ಒಂದಿತ್ತು, ಬಟ್ ಅದು ನಾವು ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ವಿ. ಇಫ್ ಪಾಸಿಬಲ್ ಏನಾದರೂ ಟ್ರೈ ಮಾಡೋಣ ಹೋಗೋಕ್ಕೆ ಅನ್ನೋದು ಅಷ್ಟೇ. ಎರಡು ಪ್ಲೇಸಸ್ಸು ನಮಗೇನು ಅಷ್ಟೊಂದು ಫೋರ್ಸ್ಫುಲಿ ಹೋಗಬೇಕು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಆನ್ ದಿ ವೇ ನಾವು ಹೋಗ್ತಾ ಇದೊಂದು ವ್ಯೂ ಪಾಯಿಂಟ್, ಬಟ್ ಸಖತ್ತಾಗಿದೆ. ಇಲ್ಲಿ ತುಂಬ ಜನ ಆಲ್ಮೋಸ್ಟು ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿಸ್ಕೋತಾ ಇದ್ರು. ಸೊ ನಾವು ನೋಡಿದ್ರೆ ಈ ವ್ಯೂ ಏನು ಸಖತ್ತಾಗಿತ್ತು ಅಂದರೆ ಅಲ್ಲೇ ಬೈಕ್ನ ಸ್ಟಾಪ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು. ನೋಡಿದ್ರಲ್ಲ ವ್ಯೂ ಏನು ಸಖತ್ತಾಗಿತ್ತು ಅಂತ. ಸೊ ನೋಡಿದ್ರೆ ಅಲ್ಲೇ ನೋಡ್ಕೊಂಡು ಕೂತ್ಕೊಂಡಿರಬೇಕು ಅಂತ ಅನಿಸುತ್ತೆ, ಮುಂದೆ ಹೋಗೋಕ್ಕೆ ಮನಸ್ಸಾಗಲ್ಲ. ಬಟ್ ನಾವು ಅಲ್ಲಿಂದ ಮತ್ತೆ ಎವ್ಲಾಂಚಿ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆನ್ ದ ವೇ ಹೋಗ್ತಾ ಏನಾಯ್ತಂದರೆ ಇಲ್ಲೂ ಅಷ್ಟೇ ತುಂಬ ಜನ ಇದ್ದರು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ನೋಡಿ ನಾವು ಬೈಕ್ ನಿಲ್ಲಿಸಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಬಟ್ ಚೆನ್ನಾಗಿತ್ತು. ನಾವು ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಆ ಗುಡ್ಡ ಹತ್ತಕ್ಕಾಗುತ್ತೋ ಇಲ್ವೋ ಅಂತ ಅನಿಸುತ್ತೆ. ಬಟ್ ಚೆನ್ನಾಗಿತ್ತು ಗುಡ್ಡ ಹತ್ತಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಂತರ ನಾವು ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ರೋಡೂ ಅಷ್ಟೇ ಸಖತ್ತಾಗಿತ್ತು. ಎಷ್ಟು ಒಳ್ಳೆ ವೈಬ್ ಕೊಡುತ್ತೆ ಅಂದರೆ ಬೈಕಲ್ಲಿ ಹೋಗ್ತಾಯಿದ್ರೆ ಸಖತ್ ಅನಿಸುತ್ತೆ. ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನೀವು ಊಟಿಗೆ ವಿಸಿಟ್ ಕೊಟ್ಟರೆ ಸಖತ್ತಾಗಿರುತ್ತೆ ಅನಿಸುತ್ತೆ. ನಿಮಗೂ ಚೆನ್ನಾಗಿ ಫೀಲ್ ಆಗುತ್ತೆ. ನಾವು ಎವ್ಲಾಂಚಿ ಕಡೆ ಹೊರಟಿದ್ವಿ. ಆಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ತುಂಬ ಹಸುವಾಗ್ತಾ ಇರೋ ಕಾರಣ ತುಂಬ ಹೋಟೆಲ್ಗಳನ್ನ ಹುಡುಕಿದ್ವಿ. ನಮ್ಗೆ ಯಾವುದೂ ಅಷ್ಟೊಂದು ಸಿಕ್ಕಿರಲಿಲ್ಲ. ಅದಾದಮೇಲೆ ಒಂದು ಪುಟ್ಟ ಹೋಟೆಲ್ ಇತ್ತು ಎವ್ಲಾಂಚಿಗೆ ಹೋಗ್ತಾ. ಅಲ್ಲಿನೇ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೊರಟ್ವಿ. ಆನ್ ದ ವೇನಲ್ಲಿ ನಾವು ಹೋಗ್ತಾ ನಮಗೆ ಈ ಥರ ಲೇಕ್ ಕೂಡ ಸಿಕ್ತು. ಅಲ್ಲೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ತುಂಬ ಜನ ಬೈಕಲ್ಲಿ ಟ್ರಾವೆಲ್ ಮಾಡೋರು ಇದ್ದರು ಅಲ್ಲೇ. ಸೊ ಹಾಗಾಗಿ ನಾವು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಎವ್ಲಾಂಚಿ ಕಡೆ ಹೊರಟ್ವಿ. ಸೊ ನಾವೇನು ಮಾಡಿದ್ವಿ, ನೀಟಾಗಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದ್ವಿ. ಸೊ ಮ್ಯಾಪಲ್ಲಿ ನನಗೆ ಇದೇ ಲೊಕೇಶನ್ ತೋರಿಸ್ತು, ಎವ್ಲಾಂಚಿ ಅಂತ. ಹೋಗಿ ನೋಡ್ತೀವಿ. ಅದರ ಪಕ್ಕ ಒಂದು ಮನೆಯೂ ಇತ್ತು. ಅಲ್ಲಿ ಯಾರೂ ಇರಲಿಲ್ಲ. ಒಂಥರ ಏನಂತಾರಪ್ಪ, ಅದು ಹಾಳು ಬಿದ್ದಿರೋ ಮನೆ ಥರ ಅನ್ನಿಸ್ತಾ ಇತ್ತು. ಆಮೇಲೆ ಆ ಜಾಗದಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಸೇಫ್ ಅಂತಲೂ ಫೀಲ್ ಆಗ್ತಾ ಇರಲಿಲ್ಲ. ಬಟ್ ಹೆಂಗೋ ಧೈರ್ಯ ಮಾಡಿ ಒಳಗಡೆ ನಡ್ಕೊಂಡು ಹೋದ್ವಿ. ಆಮೇಲೆ ಬೈಕ್ ಹೋಗೋ ಥರನೂ ಇರಲಿಲ್ಲ ಅದು. ತುಂಬ ಮುಂದೆ ನಡ್ಕೊಂಡು ಹೋದ್ಮೇಲೆ ಗೊತ್ತಾಯಿತು ಅಲ್ಲೊಂದು ರೆಸಾರ್ಟ್ ಇದೆ ಅಂತ. ಅಲ್ಲಿ ಟ್ರಕ್ಕಿಂಗ್ ಏನೋ ಆರ್ಗನೈಸ್ ಮಾಡ್ತಾರಂತೆ ರೆಸಾರ್ಟ್ ಅವರೇ. ಅಷ್ಟು ಮಾತ್ರ ಗೊತ್ತಾಯಿತು. ಆಮೇಲೆ ನಾವು ಮುಂದ್ಗಡೆ ಹೋಗಿಲ್ಲ. ನಾವು ಹೋಗಿ ರಿಟರ್ನ್ ಬರ್ತಾ ಇಲ್ಲಿ ಸ್ಟಾಪ್ ಮಾಡಿದ್ದೀವಲ್ಲ, ಇಲ್ಲಿ ತುಂಬ ಜನ ಬಂದರು. ನಮಗೆ ತುಂಬ ಜನ ಸಿಕ್ಕಿದ್ರು. ಅವ್ರಿಗೂ ಅದೇ ಥರನೇ ಆಯಿತು. ಅವರೂ ಅದೇ ಲೊಕೇಶನ್ಗೆ ಹೋದರು. ಸೇಮ್ ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವೋ ಅದನ್ನು ಅವರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು. ಆಮೇಲೆ ನಾವಿಲ್ಲಿ ನಿಂತಾಗ ಬಂದು ಅವರೆಲ್ಲ ಅದನ್ನೇ ಹೇಳ್ತಾಯಿದ್ರು, ಈ ಥರ ಆಯಿತು ಅಂತ. ನಮಗೂ ಆವಾಗ ಓ ಹೌದಾ ಅಂತ. ಸೊ ಎವ್ಲಾಂಚಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಆಮೇಲೆ ನಾವು ಈ ವ್ಯೂನ ನೋಡಿಕೊಂಡು ನಿಂತ್ಕೊಂಡಿದ್ವಿ ಅಲ್ಲೊಂದು ಸ್ವಲ್ಪ ಹೊತ್ತು. ನಂತರ ನಾವು ಆಲ್ಮೋಸ್ಟ್
ಈವ್ನಿಂಗ್ ಟೈಮ್ಗೆ ಬಂದಿದ್ವಿ, ರೀಚ್ ಆಗಿದ್ವಿ. ಸೊ ಅಷ್ಟರಲ್ಲಿ ನಾವು ಲಂಚ್ ಏನು ಮಾಡಿರಲಿಲ್ಲ. ಸೊ ಹಾಗಾಗಿ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ಇನ್ನೊಂದು ಏನು ಚೆನ್ನಾಗಂದರೆ ಈ ಥರ ವ್ಯೂ ಸಿಗುತ್ತೆ, ಸಕ್ಕತ್ತಾಗಿರುತ್ತೆ ಫೀಲು ಆ ಥರ ಕೂತ್ಕೊಂಡು ತಿನ್ನೋಕ್ಕೆಲ್ಲ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಿಸಿಲಲ್ಲಿ ತುಂಬ ಹೊತ್ತು ಓಡಾಡ್ದಂಗೆ ಅನ್ನಿಸ್ತಾ ಇತ್ತು. ನಂತರ ಈ ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ನಮ್ಮ ಹೋಟೆಲ್ ಕಡೆನೇ ಹೊರಟಿದ್ದು ಡೈರೆಕ್ಟಾಗಿ. ಬಟ್ ಹೋಗ್ತಾ ಏನಾಯ್ತು ಅಂದರೆ ಆನ್ ದ ವೇನಲ್ಲಿ ನಮಗೆ ಒಂದು ಬ್ರಿಡ್ಜ್ ಕಾಣಿಸ್ತು. ಅಲ್ಲಿ ತುಂಬ ಜನ ಓಡಾಡ್ತಾ ಇದ್ದರು. ಸೊ ನಾವು ಅದನ್ನೇ ಮಾತಾಡ್ಕೊತಾ ಇದ್ವಿ, ಅಲ್ಲಿ ಏನಿದೆ ಅಂತ. ಸೊ ಹಾಗಾಗಿ ಸುಮ್ಮನೆ ನಾವು ರೂಟ್ ಚೇಂಜ್ ಮಾಡಿಬಿಟ್ಟು ಹೋದಾಗ ನಮಗೆ ಈ ಪಾರ್ಕ್ ಸಿಕ್ತು. ಇದನ್ನು ನಾವೇನು ಪ್ಲ್ಯಾನ್ ಮಾಡೇ ಇರಲಿಲ್ಲ ಹೋಗಬೇಕು ಅಂತ. ಏನಿದೆ ಅಂತ ಒಳಗಡೆ ಎಂಟರ್ ಆದ್ವಿ. ಈ ಪಾರ್ಕ್ ನೇಮ್ ಬಂದು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಅಂತ. ನಾವು ಇದನ್ನು ಪ್ಲ್ಯಾನ್ ಮಾಡಿರಲಿಲ್ಲ, ಬಟ್ ಈ ಪಾರ್ಕನ್ನು ನೋಡೋಕ್ಕೆ ಆಲ್ಮೋಸ್ಟ್ ಒಂದು ದಿನವೇ ಬೇಕೇನೋ, ಅಷ್ಟು ಹ್ಯೂಜ್ ಆಗಿದೆ, ತುಂಬ ದೊಡ್ಡದಿದೆ ಪಾರ್ಕು. ಸೊ ನಾವು ಬ್ರಿಡ್ಜ್ ನೋಡಿದ್ವಿ ಅಲ್ವಾ, ಸೊ ಹಾಗಾಗಿ ಬ್ರಿಡ್ಜ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ವಿ. ನಂತರ ಅಲ್ಲಿ ಫೋಟೋಗ್ರಫರ್ ಇದ್ದರು, ತುಂಬ ಜನ ಫೋಟೋಗ್ರಫರ್ಸ್ ಇದ್ದರು. ನಮ್ಗೆ ಅನ್ನಿಸ್ತು ಒಬ್ರ ಹತ್ರ ಹೋಗಿ ಫೋಟೋಸ್ ತೆಗೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ಡಿಸೈಡ್ ಆಗಿ ಮತ್ತೆ ಹೋದ್ವಿ. ಬಿಕಾಸ್ ನಾವು ಯೆಸ್ಟರ್ಡೇ ಅಂದರೆ ಹಿಂದಿನ ದಿನ ನಾವು ತೆಗೆಸ್ಕೊಂಡಿದ್ವಿ, ನಮಗದು ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಇಲ್ಲೂ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ. ಆ್ಯಕ್ಚುಲಿ ನಾವು ತುಂಬ ಫೋಟೋಸ್ ತೆಗೆಸ್ಕೊಂಡ್ವಿ. ಇಲ್ಲೂ ಅಷ್ಟೇ ಸೇಮ್ 100 to 200 ಏನೋ ಚಾರ್ಜ್ ಮಾಡ್ತಾರೆ. ಸೊ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿ ಫೋಟೋಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿದ್ರಲ್ಲ ಎಷ್ಟೊಂದು ವೆರೈಟೀಸ್ ಆಫ್ ಫ್ಲವರ್ಸ್ ಅಲ್ಲಿ ಇಟ್ಟಿದ್ರು ಅಂತ. ತುಂಬ ಇತ್ತು, ತುಂಬ ಫ್ಲವರ್ ಹೆಸರೇ ನಮಗೆ ಗೊತ್ತಿರಲ್ಲ, ನೋಡು ಇರಲ್ಲ, ಆ ಥರ ಫ್ಲವರ್ಸ್ ಎಲ್ಲ ಇತ್ತು. ಚೆನ್ನಾಗಿ ಅನ್ನಿಸ್ತು ನಮ್ಗೆ ಅದನ್ನು ನೋಡಿ. ನಂತರ ನಾವು ಹೋಗಿದ್ದು ಅದೇ ಬ್ರಿಡ್ಜ್ ಕಡೆ. ಸೊ ಮೊದಲು ಬ್ರಿಡ್ಜ್ ಕಡೆ ಹೋಗಬೇಕು ಅಂತ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಬ್ರಿಡ್ಜೂ ತುಂಬ ದೂರನೇ ಇತ್ತು, ಬಿಕಾಸ್ ಅಷ್ಟೊಂದು ದೊಡ್ಡ ಪಾರ್ಕ್ ಅದು. ಸೊ ಬ್ರಿಡ್ಜ್ ಕಡೆ ನಾವು ಹೊರಟ್ವಿ. ಐ ಹೋಪ್ ನಿಮ್ಗೆ ಅಲ್ಲಿಂದ ರೋಡ್ ಕಾಣಿಸ್ತಾ ಇರ್ಬೋದು ಅನ್ಕೋತೀನಿ, ಬಿಕಾಸ್ ನಾವಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಆ ರೋಡಿಂದ ನಮಗೆ ಈ ಬ್ರಿಡ್ಜ್ ಕಾಣಿಸಿರೋದು. ಸೊ ಹಾಗಾಗಿ ನಾವು ಈ ಬ್ರಿಡ್ಜ್ ಹತ್ರ ಬರಲೇಬೇಕು ಅಂತ ಬಂದಿರೋದು. ಬಟ್ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆ ಪಾರ್ಕ್ ಅಂತೂ. ಒಂದು ದಿನ ಅಂತೂ ಬೇಕು ಆ ಪಾರ್ಕ್ ಫುಲ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಸೊ ನಾವು ನಮ್ಮ ಹೋಟೆಲ್ನ ರೀಚ್ ಆದ್ವಿ ಕೂಡ. ನೀವೇ ನೋಡಿದ್ರಲ್ವ, ನಾವೇನೋ ಪ್ಲ್ಯಾನ್ ಮಾಡಿದ್ವಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಷ್ಟೊಂದು ಒಳ್ಳೆ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ. ಸೊ ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.